आचार्य भुवनोऽस्मकम् आचार्याणि च भारती देवो नारायण श्रीशः देवी मंगलदेवता ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದಂತಹ ಶ್ರೀಮದ್ ಜಗದ್ಗುರು ರಾಘವೇಶ್ವರ ಭಾರತೀ ಸ್ವಾಮಿಗಳ ಪೂರ್ಣ ಕಟಾಕ್ಷದೊಂದಿಗೆ ಈ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಜೀವರಾಶಿಯ ಉದ್ಧಾರಕ್ಕಾಗಿ ಬಹಳಷ್ಟು ಸತ್ಕರ್ಮ ಮಾಡ್ತಾ ದೇವರ ಪುನಃ ಪ್ರತಿಷ್ಠೆ ಮಾಡಿ 13 ಸಂವತ್ಸರಗಳನ್ನು ಪೂರ್ಣಗೊಳಿಸುವ ಸಂಭ್ರಮ. ಇಲ್ಲಿನ ಬೆಳವಣಿಗೆಯ ಹಂತಗಳ ಬಗ್ಗೆ ಮತ್ತು ಇಲ್ಲಿನ ಭಕ್ತರ ಜವಾಬ್ದಾರಿಗಳ ಬಗ್ಗೆ ಇವತ್ತು ವೇದಿಕೆಯಲ್ಲಿ ಮಾತನಾಡುತ್ತಾ ಎಲ್ಲ ಹೇಳಿದ್ದನ್ನು ಗಮನಿಸಿದ್ದೇವೆ. ಕಲ್ಲಡ್ಕ ಅಂದರೆ ಅದು ಕೆಟ್ಟ ರೀತಿಯಲ್ಲಿಯೂ ಒಂದು ಪ್ರಸಿದ್ಧಿ ಇದೆ, ಒಳ್ಳೆಯದಕ್ಕೂ ಉದಾಹರಣೆ ಇದೆ. ಇದು ಆ ಒಳ್ಳೆಯ ಉದಾಹರಣೆಗೆ ದೈವಬಲವನ್ನು ತುಂಬುವಂಥ ಒಂದು ಕೇಂದ್ರ. ಇಲ್ಲಿ ಶಕ್ತಿ ಸಹಿತನಾಗಿ ಶಿವನಿದ್ದಾನೆ. ಹಾಗಾಗಿ ಜಗತ್ತಿನ ತಂದೆ ತಾಯಿ ಇಡೀ ಜಗತ್ತಲ್ಲಿ ನೆಮ್ಮದಿ ಉಂಟಾಗುವಂತೆ ಅಂತಹ ಮಹತ್ ಕಾರ್ಯಕ್ಕೆ ಎಲ್ಲರನ್ನೂ ಬಳಸಿ ಎಲ್ಲರ ಜನ್ಮವು ಪಾವನವಾಗಿ ಆ ಉಮಾಶಿವನ ಅನುಗ್ರಹಕ್ಕೆ ಪಾತ್ರರಾಗುವ ಯೋಗ್ಯತೆಯನ್ನು ಕರುಣಿಸಲಿ ಅಂತ ಮೊದಲಾಗಿ ಪ್ರಾರ್ಥಿಸುತ್ತಾ, ದೇವರು ಎಂಬಂಥದ್ದು ನಾವೆಲ್ಲ ನಂಬ್ತೇವೆ. ದೇವರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ನಾವು ವ್ಯವಹಾರಗಳಲ್ಲಿ ಸಂಖ್ಯೆಯನ್ನು ಬಳಸುವಾಗ ಅಲ್ಲಿಯೂ ಒಂದು ಬರ್ತದೆ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ್ದೊಂದು. ಯಾವುದದು? 0. 0ಗೇನು ಬೆಲೆ ಇದೆ? ಯಾವಾಗ 0ನ್ನು ನಾವು ಮುಂದಿಡ್ತೇವೋ, ಅಂದರೆ 1 ಹಿಂದೆ ನಿಂತು 0ಯನ್ನು ಮುಂದಿಡ್ತೇವೋ ಆಗ 0 10 ನಾವು ಒಂದು ಅಹಂಕಾರಿಗಳಾದ 0ಗಿಂತ ಮುಂದೆ ಬಂದು ಬಿಡ್ತೇವೆ. ನಾನು ಮುಂದೆ ಬಂದಾಗ ಒಂದಾಗಿ ಉಳಿತದೆ. ಯಾವಾಗ ಆದಿ ಅಂತ್ಯ ಇಲ್ಲದಂತಹ ಭಗವಂತನನ್ನು ಎಲ್ಲವೂ ನೀನೇ ಎಂಬ ಶ್ರದ್ಧೆ ಭಕ್ತಿಯಿಂದ ಮುಂದಿಟ್ಟಾಗ ನಮ್ಮ ಬದುಕು 10 ಹಾಗಾಗಿ ಆ ಭಗವಂತನನ್ನು ನಾವು ಯಾವಾಗಲೂ ಮುಂದಿಟ್ಟುಕೊಂಡೇ ಹೋಗಬೇಕು. ಭಗವಂತ ಒಂದು ಅಯಸ್ಕಾಂತೀಯ ಶಕ್ತಿ. ಅದು ನಾವೆಲ್ಲ ಕೇವಲ ತುಕ್ಕು ಹಿಡಿದ ಕಬ್ಬಿಣದ ಹಂತೆ. ಕಬ್ಬಿಣ ಎಷ್ಟೇ ತುಕ್ಕು ಹಿಡಿದ್ರೂ ಅಯಸ್ಕಾಂತದ ಸಹವಾಸದಲ್ಲೆಲ್ಲಾದರೂ ನಿಂತಾಗ ಆ ಕಬ್ಬಿಣದಲ್ಲಿಯೂ ಅಯಸ್ಕಾಂತೀಯ ಚೈತನ್ಯ ಪ್ರವಹಿಸ್ತದೆ. ನಮ್ಮಲ್ಲಿ ನಮ್ಮ ಬದುಕಿಗೆ ಒಂದೊಂದು ಕ್ಷಣಕ್ಕೂ ಬೇಕಾದ ಚೈತನ್ಯ ಬರುವುದು ಭಗವಂತನಿಂದ. ಅಂತಹ ಅಯಸ್ಕಾಂತೀಯ ಚೈತನ್ಯ ನಮ್ಮ ಅಂತರಂಗದಲ್ಲಿಯೇ ಇದೆ. ಇರುವಂತಹ ಆ ಚೈತನ್ಯದ ಸಹವಾಸ ಭಕ್ತಿ ಎಂಬಂತಹ ಪ್ರವೃತ್ತಿಯಿಂದ ನಾವು ಮಾಡಬೇಕು. ಆ ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಅವ ಒಳಗೆ ಮಾತ್ರ ಅಲ್ಲ, ಹೊರಗೂ ಇದ್ದಾನೆ, ಸರ್ವತ್ರ ಇದ್ದಾನೆ. ನಾವೆಲ್ಲ ಮನೆ ನಿರ್ಮಾಣ ಮಾಡಿದರೆ ವರ್ಷ ಸರಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ದೊಡ್ಡ ಭೂಮಿ ತಗೊಂಡು ಅದಕ್ಕೆ ಭೂಮಿಗೂ ಟ್ಯಾಕ್ಸ್ ಕಟ್ಟಬೇಕು. ಸಂಪತ್ತು ಮಿತಿಗಿಂತ ಸ್ವಲ್ಪ ಹೆಚ್ಚಾದರೂ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಯಾವುದೇ ವಸ್ತು ತಗೊಳ್ಳುವಾಗ ನಾವು GST ಅಂತೆಲ್ಲ ಕಟ್ತಾ ಇರ್ತೇವೆ. ಆದರೆ ಭಗವಂತ ನೋಡಿ, ಇನ್ನೂ ನಾವು ಮನೆಯಲ್ಲಿ ಕರೆಂಟ್ ಉಪಯೋಗಿಸ್ತೇವೆ, ತಿಂಗಳಿಗೋ 2 ತಿಂಗಳಿಗೋ ಬಿಲ್ ಕಟ್ಟಬೇಕು. ನೀರಿನ ಕನೆಕ್ಷನ್ ಇದ್ದರೂ ಕಟ್ಟಬೇಕು. ಆದರೆ ಭಗವಂತ ಅಂದಿನಿಂದ ಮುಂದೆಯೂ ಈ ಜೀವರಾಶಿ ಇರುವವರೆಗೆ ಉಸಿರಾಡಲಿಕ್ಕೆ ಬೇಕಾದ ಗಾಳಿಯನ್ನು ಕೊಟ್ಟಿದ್ದಾನೆ, ಕುಡಿಯುವ ನೀರನ್ನು ಕೊಟ್ಟಿದ್ದಾನೆ, ಓಡಾಡುವ ಭೂಮಿಯನ್ನು ಕೊಟ್ಟಿದ್ದಾನೆ, ಸೇವಿಸುವ ಆಹಾರದ ದಾರಿಯನ್ನು ಕೊಟ್ಟಿದ್ದಾನೆ. ಅವು ಕೊಡದ ವಸ್ತು ಯಾವುದು? ನಾವು ನಿತ್ಯ ಬದುಕಿಗಾಗಿ ಬಳಸುವ ಯಾವುದಾದ್ರೂ ಒಂದು ವಸ್ತು ಅವನದ್ದಲ್ಲದೆ ಇನ್ಯಾವುದಿದೆ? ನಾವು ಆ ಭಗವಂತನಿಗೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಕೊಡಬಹುದು? ಟ್ಯಾಕ್ಸ್ ಕೊಡಬೇಕೋ ಬೇಡೋ? ಕೊಡುವುದಿದ್ರೆ ಯಾವುದನ್ನು? ಒಂದು ಹಣ್ಣನ್ನು ಕೊಡುವ, ಅದರ ರಸ ರುಚಿಯೆಲ್ಲ ಅವನೇ ಸೃಷ್ಟಿ ಮಾಡಿದ್ದಾನೆ. ಒಂದು ಹೂವಿನ ಮಾಲೆಯಾದರೂ ಭಗವಂತನೇ ಹಾಕೋಣ, ಅದರ ಚಂದ ಗಂಧ ಎಲ್ಲ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಅಂದ ಮೇಲೆ ದೇವರದ್ದಲ್ಲದಿಲ್ಲಿ ಯಾವುದೂ ಇಲ್ಲ. ಈ ಶರೀರವೂ ಹಾಗೆ ನೋಡಿ, ನಾವು ಸ್ವತಂತ್ರ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ನಮ್ಮ ಉಸಿರನ್ನೊಂದು ಕ್ಷಣ ನಿಲ್ಲಿಸುವ ಅಂತ ಹೇಳಿದರೂ ಸಾಧ್ಯ ಇಲ್ಲ. ನಿಂತರೆ ಮತ್ತು ಅದು ಪರ್ಮನೆಂಟ್ ನಿಂತೇ ಹೋಗಿಬಿಡ್ತದೆ. ನಾವು ಊಟ ಮಾಡಿ ನಿದ್ರೆ ಮಾಡಿ ಎಲ್ಲ ನಾನು 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 ಅಂತ ಹೇಳಿ ಎಲ್ಲ ಮಾಡ್ತೇವೆ. ಅದು ನಿದ್ರೆ ಹೋದ ಸಮಯದಲ್ಲಿ ನನಗೆ ಉಸಿರಾಡಲಿಕ್ಕೆ ಮರೆತು ಹೋಗಿ ಮಾರನೇ ದಿವಸ ಏಳಲಿಲ್ಲ ಎಂಬುದೂ ಬರುವುದಿಲ್ಲ. ನಾವು ನಿದ್ರೆ ಮಾಡುವಾಗಲೂ ಎಚ್ಚರದಲ್ಲಿರುವಾಗಲೂ ನೆನಪಿದ್ದರೂ ನೆನಪಿಲ್ಲದಿದ್ದರೂ ಒಳಗಿದ್ದು ಭಗವಂತ ನಮ್ಮನ್ನು ನಡೆಸ್ತಾನೆ. ಅಂಥ ಭಗವಂತನಿಗೆ ಕೊಡಲಿಕ್ಕೆ ಏನೂ ಇಲ್ಲ. ಆದರೆ ನಾವು ಆ ಸುಂಕವನ್ನು ಕಟ್ಟುವುದು ಹೇಗೆ? ಒಂದು ಉದಾಹರಣೆ ಹೇಳಬಹುದು. ನಮ್ಮ ಅಮ್ಮ ನಮಗೆ ಏನೆಲ್ಲ ಕೊಡ್ತಾಳೆ? ಸಣ್ಣ ಶಿಶುವಾಗಿ ಬಾಲಕನಾಗಿ ಬೆಳೀತಾ ಇರಬೇಕಿದ್ರೆ ಆ ಅಮ್ಮ ಕೊಡುವಂತಹ ಎಲ್ಲ ವಸ್ತು ಅದು ಅಮ್ಮನಿಂದ ನಮಗೆ ಬಂದದ್ದು. ಅಮ್ಮ ಒಂದು ಬಾರಿ ಒಂದು ತುಂಡು ಕಲ್ಲು ಸಕ್ಕರೆಯನ್ನು ಮಗುವಿಗೆ ಕೊಟ್ಟಂತಹ ಕಲ್ಲು ಸಕ್ಕರೆಗೆ ಮಗುವಿಗೆ ಬಹಳ ಇಷ್ಟ. ಮಗು ಅದನ್ನು ಸೇವಿಸ್ತಾರೆ. ಅಮ್ಮ ಮಗುವನ್ನು ಪರೀಕ್ಷೆಗೋಸ್ಕರ ಮೆಲ್ಲ ಕೈ ಚಾಚಿದಾಗ ಮಗುವೆಲ್ಲಾದರೂ ಆ ಬಾಯಿಯೊಳಗಿದ್ದ ಎಂಜಲು ಕಲ್ಲು ಸಕ್ಕರೆಯನ್ನು ಅಮ್ಮನ ಕೈಗಿಟ್ಟರೆ ಏನಾಗ್ಬೋದು? ಅಮ್ಮಂದಿರಿಗೆ ತಾನೇ ಕೊಟ್ಟದ್ದಾದರೂ ತಾನು ಇಷ್ಟಪಟ್ಟು ಸೇವಿಸುವುದನ್ನು ತಾನು ಕೈ ಚಾಚಿದ ಮಾತ್ರಕ್ಕೆ ತನ್ನ ಕೈಯೊಳಗಿಡುವ ಮಗುವಿನ ಮನಸ್ಸನ್ನು ನೋಡಿ ಏನು ಅಮ್ಮ ಕಲ್ಲು ಸಕ್ಕರೆಯನ್ನು ತಾನು ಸೇವಿಸ್ತಾಳ? ಇಲ್ಲ. ಮೊದಲು ಮಗುವಿನ ಕೈಗೆ ಕೊಟ್ಟಿರ್ತಾಳೆ. ಚಾಚಿದ ಕೈಗೆ ಮತ್ತೆ ಇಟ್ಟ ಕಾರಣಕ್ಕಾಗಿ ಮಗುವನ್ನು ಬಾಚಿ ತಬ್ಬಿ ಮುದ್ದಿಸಿ ಮಗುವಿನ ಬಾಯಿಯೊಳಗೆ ಕಲ್ಲು ಸಕ್ಕರೆಯನ್ನು ತೊಡಗಿಸ್ತಾರೆ. ದೇವರು ಹೀಗೆ. ದೇವರು ಕೊಟ್ಟದ್ದನ್ನೇ ನಾವು ದೇವರಿಗೆ ಕೊಟ್ಟರೆ ಸಾಕು. ದೇವರದನ್ನು ಸ್ವಾಹ ಮಾಡುವುದಿಲ್ಲ. ದೇವರು ವಾತ್ಸಲ್ಯಯುಕ್ತರಾಗಿ ನಮಗೆ ಅದನ್ನು ಮತ್ತೆ ನಮ್ಮ ಬಾಯಿಯೊಳಗೆ ಹಾಕ್ತಾರೆ. ಹಾಗಾಗಿ ಇಂತಹ ದೇವರನ್ನು ನಾವು ಕ್ಷಣ ಕ್ಷಣದಲ್ಲಿಯೂ ಮರೆಯದೆ ಬದುಕಬೇಕು. ನಾವು ಯಾವಾಗಲೂ ಮರೆಯದೆ ಬದುಕಬೇಕು. ಅದರ ಜೊತೆಗೆ ದಿನದಲ್ಲಿ ಒಂದಿಷ್ಟು ಸಮಯ ದೇವರ ಕಾರ್ಯಕ್ಕಾಗಿಯೇ ಮೀಸಲಿಡಬೇಕು. ಬೆಳಗ್ಗೆ ಸಾಯಂಕಾಲ ಅವಕಾಶ ಇದ್ದರೆ ಮಧ್ಯಾಹ್ನವೂ ಒಂದಿಷ್ಟು ಕಾಲ ದೇವರಿಗಾಗಿ ಅನುಗ್ರಹಕ್ಕಾಗಿ ನಾವು ಜಪ ಮಾಡುತ್ತಾ ದೇವರನ್ನು ನಾವು ಮರೆಯದೆ ಅನುಷ್ಠಾನ ಮಾಡಬೇಕು. ಇನ್ನು ಈ ದೇವರ ಸೃಷ್ಟಿ ನೋಡಿ. ಇದು ದೇವರು ಚಂದ ನಮಗೆ ಬೇಕಾದ ಹಾಗೆ ಕೊಟ್ಟಿದ್ದಾರೆ. ಅದರಲ್ಲಿಯೂ ಭಾರತವೆಂಬುದು ಇಡೀ ಜಗತ್ತಿನ ದೇವರ ಕೋಣೆ. ಇಲ್ಲಿರುವ ಪ್ರತಿಯೊಬ್ಬರೂ ದೇವರ ಕೋಣೆಯೊಳಗೆ ಕುಳಿತವನು ವ್ಯವಹಾರ ಮಾಡುವುದಿಲ್ಲ. ಅವ ಮಾಡುವುದು ಅನುಷ್ಠಾನ. ದೇವರ ಜಪತಪ ಅನುಷ್ಠಾನಗಳನ್ನು ಮಾಡೋದು. ಯಾಕಾಗಿ ಮಾಡ್ತಾನೆ? ತನ್ನ ಇಡೀ ಮನೆ ಕ್ಷೇಮವಾಗಿರಬೇಕು ಅಂತ. ತಾನು ಮಾತ್ರವಲ್ಲ, ಇಡೀ ಜಗತ್ತಿನ ದೇವರ ಕೋಣೆಯಲ್ಲಿರುವ ನಾವೆಲ್ಲ ಅನುಷ್ಠಾನ ನಿರತರಾಗಿರಬೇಕಾದವರು. ಬದುಕಿಗಾಗಿ ಅನೇಕ ದಾರಿಯನ್ನು ಕಂಡುಕೊಳ್ಳಬಹುದು. ಆದರೆ ಜಗತ್ ಕಲ್ಯಾಣ ಆಗಬೇಕಾದರೆ ನಾವೆಲ್ಲರೂ ಸತ್ಕಾರ್ಯವನ್ನು ಅನುಷ್ಠಾನ ಮಾಡಲೇಬೇಕು. ನಾವು ಯಾವುದೇ ಒಂದು ಕಾರ್ಯ ಮಾಡುವಾಗಲೂ ಕೊನೆಗೊಳ್ಳುವುದು ಲೋಕಾಹ ಸಮಸ್ತ ಸುಖಿನೋ ಭವಂತು ಎಂದು. ಒಂದು ದೇವಸ್ಥಾನವಾಗಲಿ ನೋಡಿ, ಒಂದು ದೇವಸ್ಥಾನ ಇಲ್ಲಿದೆ. ಇಲ್ಲಿ ಅಶ್ವತ್ಥ ಮರಕ್ಕೆ ಉಪನಯನ ಸದ್ಯದಲ್ಲೇ ಇದೆ ಅಂತ ನಮಗೆ ಈಶ್ವರ ಭಟ್ರು ಹೇಳಿದ್ದರು. ಅಶ್ವತ್ಥ ಮರ ಒಂದು ವೃಕ್ಷ. ಅದಕ್ಕೆ ಕಟ್ಟಿ ಪೂಜಿಸುವಂಥ ಒಂದು ದಾರಿಯನ್ನು ನಮ್ಮ ಹಿರಿಯರು ಕೊಟ್ಟದ್ದು. ಒಂದು ಅದರಿಂದ ಆಕ್ಸಿಜನ್ ಬರ್ತದೆ, ಬೇರೆ ಬೇರೆ ಇರಬಹುದು. ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ಮಾಡಿದಾಗ ಇದರಿಂದ ಎಲ್ಲರಿಗೂ ಉಳಿತೇ ಆಗುವುದು. ಗಿಡ ಮರಗಳಿಲ್ಲದಿದ್ದರೆ ಮನುಷ್ಯನಿಗೆ ಜೀವರಾಶಿಗೆ ಬದುಕಿಲ್ಲ. ಹಾಗಾಗಿ ನೋಡಿ, ದೇವಸ್ಥಾನದಿಂದ ವೃಕ್ಷಗಳ ಸಂರಕ್ಷಣೆಯೇ ಆಗುತ್ತದೆ. ಪುಷ್ಕರಿಣಿಯನ್ನು ತೋರಿಸಿದರು, ಬಹಳ ಚಂದ ಮಾಡ್ತಾ ಇದ್ದಾರೆ. ಜಲ ಸಂರಕ್ಷಣೆಗೆ ದೊಡ್ಡ ಕೊಡುಗೆ ನೋಡಿ. ಕೆಲವು ವರ್ಷಗಳ ಹಿಂದೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದ ಒಬ್ಬಾಕೆಯ ಅನಕ್ಷರಸ್ಥಳು. ಏನೋ ಸ್ವಲ್ಪ 4ನೇ ಕ್ಲಾಸು ಕಲಿತಿದ್ದಾಳೆ. ಆದರೆ ಆಕೆ ಊರೊಳಗೆ ಜಲಕ್ಷಾಮ ಬಂದಾಗ ಅಪರೂಪಕ್ಕೆ ಬಂದಂತಹ ಮಳೆಯ ನೀರನ್ನು, ದಿನಾ ಜನಗಳು ಉಪಯೋಗ ಮಾಡಿ ಹೊರಗೆ ಚೆಲ್ಲುವ ನೀರನ್ನು ಒಂದು ಗುಂಡಿ ಮಾಡಿ ಎಲ್ಲರೂ ಇಂಗಿಸುವ ಹಾಗೆ ಮಾಡಿ, ಇಂಗು ಗುಂಡಿ ಮಾಡಿ ಆ ಊರೊಳಗೆ ಕೈಯಲ್ಲಿ ಪರಚಿದ್ರೆ ಸಾಕು ನೀರು ಬರುವಂಥ ಊರಾಗಿದೆ. ಊರೊಳಗೆ ಸಮಸ್ಯೆ ಎಂದು ಕೈಗೆ ಚೆಲ್ಲಿ ಕುಳಿದುಕೊಳ್ಳುವುದಕ್ಕಿಂತ ದೇವರ ಭಕ್ತಿಯ ಮಾಡುವ ಜೊತೆಗೆ ದೇವರನ್ನು ಮುಂದೆ ಇಟ್ಟು, ಸೊನ್ನೆಯನ್ನು ಮುಂದೆ ಇಟ್ಟು ಒಂದು ಹಿಂದೆ ನಿಂತಾಗ 10 ಆಗುವ ಹಾಗೆ ದೇವರನ್ನು ಮುಂದಿಟ್ಟು ನಮಗೆ ಕೊಟ್ಟ ಅದೇ ದೇವರ ಶಕ್ತಿಯನ್ನು ಬಳಸಿಕೊಂಡು
ಯಾರು ಬದುಕುತ್ತಾರೋ, ಕರ್ಮವನ್ನು ಆಚರಿಸ್ತಾರೋ ಅವರು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಫಲಾಪೇಕ್ಷೆ ಇಲ್ಲದ ಕರ್ಮವನ್ನು ಆಚರಿಸಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಇದೆಲ್ಲ ಎಲ್ಲರ ಹಿತಕ್ಕಾಗಿ ಮಾಡುವ ಯಾವುದೇ ಕರ್ಮ ಫಲಾಪೇಕ್ಷೆ ಇಲ್ಲದ ಕರ್ಮವಾಗುತ್ತದೆ. ಹಾಗಾಗಿ ನಮ್ಮ ದೇವಸ್ಥಾನಗಳು ನಾಗನನ್ನು ಪೂಜೆ ಮಾಡ್ತದೆ, ಹಸುವನ್ನು ಪೂಜೆ ಮಾಡ್ತದೆ, ಪುಷ್ಕರಣಿ ಕಟ್ಟಿ ಅದರಲ್ಲಿಷ್ಟು ಜಲಚರ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡುತ್ತದೆ. ದೇವಸ್ಥಾನದಲ್ಲಿ ವೃಕ್ಷಗಳ ಆರಾಧನೆ, ಏನು ಆರಾಧನೆಗಳು ನಮ್ಮಲ್ಲಿ ಇಲ್ಲದ್ದು. ಅಣು ರೇಣು ತೃಣ ಕಾಷ್ಟದಲ್ಲಿ ಭಗವಂತನಿದ್ದಾನೆಂಬಂತಹ ನಂಬಿಕೆಯಲ್ಲಿ ಬದುಕುವವರು ನಾವು. ನಮ್ಮ ಆಚಾರ ವಿಚಾರ ವ್ಯವಹಾರಗಳೆಲ್ಲ ಸನಾತನ ಭಾವದಿಂದ ತುಂಬಿ ತುಳುಕಾಡಬೇಕು. ಅದೇ ಅರ್ಹತೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇರಬೇಕು. ಅಂತಹ ಶ್ರೇಷ್ಠ ದೇವಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಒಂದು ನಮ್ಮ ಹಿಂದೂಗಳ ಸಂಖ್ಯೆಯನ್ನು ಕ್ಷೀಣವಾಗದಂತೆ ನೋಡಿಕೊಳ್ಳಬೇಕು. ಎರಡನೆಯದ್ದು, ನಮ್ಮ ನಂತರದ ಪೀಳಿಗೆಗೂ ಈ ಪ್ರಕೃತಿ ಮೇಲೆ ಹಕ್ಕಿದೆ. ಇದು ನಮ್ಮದು ಮಾತ್ರ ಅಲ್ಲ, ನಮ್ಮ ಪೂರ್ವಜರು ನಮಗೆ ಅದನ್ನು ಉಳಿಸಿಕೊಟ್ಟಿದ್ದಾರೆ. ನಮ್ಮ ನಂತರದವರಿಗೂ ಈ ಪ್ರಕೃತಿಯನ್ನು ಕೊಡಬೇಕೆಂದು ಗಿಡಮರಗಳನ್ನು ನೆಡುವುದಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಬದುಕು ಕಟ್ಟಿಕೊಳ್ಳುವ ಹಕ್ಕಿದೆ ಎಂದು ತಿಳ್ಕೊಂಡು ನಾವು ಅದಕ್ಕೆ ಪೂರಕವಾಗಿ ಬದುಕಬೇಕು. ನಿಮ್ಮೆಲ್ಲ ನಾನು ಈ ಸಮಯದಲ್ಲಿ ನಿಮ್ಮ ಅಪೇಕ್ಷೆ ಪಡ್ತೇನೆ. ಒಂದು ಗೋವಿನ ಬಗ್ಗೆ ರಾಘವೇಶ್ವರ ಶ್ರೀಗಳ ದೊಡ್ಡ ಅದ್ಭುತ ಕ್ರಾಂತಿ. ಇನ್ನೊಂದು ಜೊತೆಗೇ ನೀವು ಪ್ರತಿಯೊಬ್ಬರೂ ನೀವು ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕಾಗಿ ಪ್ರಯತ್ನ ಮಾಡಬೇಕು. ದಿನ 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 ಬಹಳಷ್ಟು ಪ್ಲಾಸ್ಟಿಕ್ಗಳನ್ನು ನೀವು 10 ಬಗೆಯ ವಸ್ತುಗಳನ್ನ ನೀವು ಖರೀದಿಸುವಾಗ 20 ಬಗೆಯ ಪ್ಲಾಸ್ಟಿಕ್ಕನ್ನು ತರುವಂಥವರಿದ್ದರೆ ನೀವು ಖಂಡಿತ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ವಿಜ್ಞಾನ ಎಷ್ಟೇ ಮುಂದುವರಿಯಲಿ, ಹೊಸ ಹೊಸ ರೋಗಗಳು ಹುಟ್ಟಿಕೊಳ್ತಾ ಇದೆ, ಸವಾಲುಗಳನ್ನು ಮತ್ತೆ ಮತ್ತೆ ಕೊಡ್ತಾ ಇದೆ. ಇದೆಲ್ಲ ಸಂದರ್ಭಗಳಲ್ಲಿ ನಾವು ಮೈ ಮರೆಯದೆ ನಮ್ಮ ಪರಿಸರವನ್ನು ಗಟ್ಟಿ ಮಾಡದಿದ್ದರೆ, ನಮ್ಮ ಹಿರಿಯರಲ್ಲಿ ನಾವು ಕೇಳಿದರೆ, ಇವತ್ತು ಹಿರಿಯರು ಒಪ್ತಾರೆ. ಆ ಸಮಯದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ, ನಮಗಿಂತಲೂ ಹಿರಿಯರು ಸಣ್ಣ ಮಕ್ಕಳಿದ್ದಾಗ ಅನ್ನ ಮಾರಾಟದ ವಸ್ತುವೇ ಎಂದು ಪ್ರಶ್ನೆ ಕೇಳಿದರೆ ಒಂದು 75 ವರ್ಷಗಳ ಹಿಂದೆ ಏನು ಹೇಳಬೇಕು? ಅನ್ನ ಮಾರಾಟದ ವಸ್ತು ಅಂತ ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿರಲಿಲ್ಲ. ಆದರೆ ಇವತ್ತು ನಮ್ಮ ಮನೆಗಳಲ್ಲಿ ಆಗುವಂಥದ್ದು ಕ್ಯಾಟ್ರಿಂಗ್ ಫುಡ್ಡು, ಹೋಟೆಲ್ ಫುಡ್ಡು ಎಲ್ಲ ಬಂದು ಅನ್ನ ಮಾರಾಟದ ವ್ಯವಹಾರದ ವಸ್ತು ಆಯಿತು. ಇಂತಹ ಅನ್ನವನ್ನು ತಿಂದ ನಮ್ಮ ಸ್ವಭಾವದ ಮೇಲೆ ಆಗುವ ಪರಿಣಾಮ ಏನು? ಅದೇ ಸ್ವಲ್ಪ ನಾವು ಮುಂದೆ ಆಲೋಚನೆ ಮಾಡಬೇಕು. ನೀರು ಮಾರಾಟದ ವಸ್ತು ಆಗುವುದಂದರೆ ನಾವೊಂದು 50 ವರ್ಷಗಳ ಹಿಂದೆ ನಾವು ನಂಬಿಲ್ಲ, ನೀರು ಮಾರಾಟದ ವಸ್ತು ಸಾಧ್ಯವೇ ಇಲ್ಲ ಅಂತ. ಆದರೆ ಇವತ್ತು ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ತುಂಬಿಕೊಂಡು ಮಾರಾಟ ಮಾಡುವಂಥ ನೀರನ್ನು ನೋಡಿದರೆ ನೀರು ಮಾರಾಟದ ವಸ್ತು ಆಯಿತು. ಈಗ ನಾವು ನಂಬದು ಇನ್ನೊಂದು ವಸ್ತು ಅಂದರೆ ಆಕ್ಸಿಜನ್, ಉಸಿರಾಟದ ಗಾಳಿ. ಇದೂ ಮಾರಾಟವಾದ ವಸ್ತು ಆಗುತ್ತದೆ ಅಂದರೆ ಈಗ ನಾವು ನಂಬುವುದಿಲ್ಲ. ಆದರೆ ನಮ್ಮ ಈಗ ಹುಟ್ಟಿರುವ ಸಣ್ಣ ಪೀಳಿಗೆ ಮಕ್ಕಳೇನೇ ಹೊಸ ಪೀಳಿಗೆ ಇದ್ದಾರೆ, ಅವರೆಲ್ಲ ಅದನ್ನು ಅನುಭವಿಸಬೇಕಾಗ್ತದೆ. ಆಕ್ಸಿಜನ್ನನ್ನು ನಮ್ಮ ಬೆನ್ನ ಮೇಲೆ ಕಟ್ಟಿಕೊಂಡು ಮೂಗಿಗೆ ಸಿಕ್ಕಿಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬರಬಾರ್ದು. ಕೋವಿಡ್ ಬಂದಾಗ ಅನುಭವ ಆಗಿದೆ. ಆದರೆ ಪ್ರತಿಯೊಬ್ಬರ ದೈನಂದಿನ ಬದುಕೇ ಇಂತಹ ಸಿಲಿಂಡರ್ನ ಸಿಕ್ಕಿಸಿಕೊಂಡ ಆಕ್ಸಿಜನ್ ಉಸಿರಾಡುವ ಪರಿಸ್ಥಿತಿ ಬರಬಾರದು. ಇವತ್ತು ನಮಗೆ ಕಾಣ್ತಾ ಇದೆ, ಡೆಲ್ಲಿಯಂತಹ ನಮ್ಮ ದೇಶದ ಹೃದಯದಂತಹ ಒಂದು ಮಹಾನಗರ ಇವತ್ತು ವಾತಾವರಣ ಕಲುಷಿತವಾಗಿ ಉಸಿರಾಡಲಿಕ್ಕೆ ಸಾಧ್ಯವಿಲ್ಲದೆ ಒಮ್ಮೆ ಆ ಉಸಿರಾಟ 10-25 ಸಿಗರೇಟ್ ಎಳೆದಷ್ಟು ಕೆಟ್ಟ ಪರಿಣಾಮ ಆಗ್ತಾ ಇದೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಯಾರು ಮಾಡಿ ಹಾಕಿದ್ದು? ದೇವರ ಈ ಸೃಷ್ಟಿಯಲ್ಲಿ ಹೀಗಿರಲಿಲ್ಲ. ದೇವರ ಸೃಷ್ಟಿಯ ಮೇಲೆ ಸವಾರಿ ಮಾಡಿದ ನಾವುಗಳು ನಮ್ಮ ನಂತರದ ಪೀಳಿಗೆಗೂ ಬದುಕಲಿಕ್ಕೆ ಹಕ್ಕಿರುವ ಈ ಭೂಮಿಯನ್ನು ನಾವು ಈ ಬದುಕಿರುವಾಗ ಮಾತ್ರವಲ್ಲ, ನಮ್ಮ ನಂತರವೂ ನಾವು ಪಾಪವನ್ನು ಆಚರಿಸುವಂತಹ ಕಾರ್ಯ ಮಾಡಬಾರ್ದು. ಈ ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ನೀವು ನಿಮ್ಮ ಮನೆಗಳಲ್ಲಿ ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗಿಸಿ. ಒಲೆಗೆ ಹಾಕಿದರೆ ಅದರ ಹೊಗೆ ನಿಮಗೆ ರೋಗಕಾರಕ. ನಾನು ಯಾವ ರೋಗ ಅಂತ ಹೇಳಿದ್ರು ಒಳ್ಳೆಯ ಸ್ಥಳದಲ್ಲಿ ಅದು ಹೇಳೋದಿಲ್ಲ. ಇನ್ನು ಅದೇ ಪ್ಲಾಸ್ಟಿಕ್ ನೀವು ಭೂಮಿಯಲ್ಲಿ ಯದ್ವಾತದ್ವಾ ಹಾಕಿದರೆ ಅದರ ಬಿಸಿಲಿಗೆ ಅದರ ಮೇಲೆ ಮಣ್ಣು ಬಿದ್ದು ಆ ಮಣ್ಣು ಬಿಸಿ ಆದರೆ ಸಾಕು, ಆರಂಭದ ಮಳೆಯಿಂದ ಆ ಮಣ್ಣಿಂದ ಬಂದ ಹೊಗೆ ಒಮ್ಮೆ ನಮ್ಮ ಮೂಗಿಗೆ ಸೇರಿದರೆ ಸಾಕು 100 ಸಿಗರೇಟ್ ಎಳೆದಷ್ಟು ಅಂತ ವಿಜ್ಞಾನಿಗಳು ಎಚ್ಚರಿಸ್ತಾರೆ. ಸ್ಮೋಕ್ ಅಭ್ಯಾಸವೇ ಇಲ್ಲದವರಿಗೆ ಯಾಕೆ ಈ ರೋಗ ಬಂತು ಅಂತ ಕೇಳಿದರೆ, ಯಾರೋ ಮಾಡಿದ ಪಾಪ ಯಾರೂ ಅನುಭವಿಸುವುದು, ಇದು ನಮ್ಮ ಪಾಲಿಗೆ ದೋಷವಾಗಿ ಬರುವುದಿಲ್ಲವೇ? ಹಾಗಾಗಿ ನೀವೆಲ್ಲ
ಈ ಪ್ರಕೃತಿಯನ್ನು ಚೆನ್ನಾಗಿ ಸಂರಕ್ಷಣೆ ಮಾಡುವ ಕೆಲಸವೂ ಮಾಡಬೇಕು. ಇನ್ನೂ ವಿಶೇಷ ಅಂದರೆ ನಾವು ಎಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಗೋವು ಬ್ರಾಹ್ಮಣರ ಹಿತವನ್ನು ಪ್ರಾರ್ಥಿಸ್ತೇವೆ. ಹಾಗಾಗಿ ಒಳ್ಳೆಯ ವೈದಿಕರನ್ನು ನೀವು ಸಮಾಜಕ್ಕೆ ನಿರಂತರ ಪೂರೈಸಬೇಕು. ನಿಮ್ಮ ಮಕ್ಕಳನ್ನು ವಿದ್ಯಾವಂತರಾಗುವ ಜೊತೆಗೆ ವೈದಿಕ ವಿದ್ಯೆಯನ್ನು ಉಳಿಸಿ ಬ್ರಾಹ್ಮಣ್ಯವನ್ನು ಉಳಿಸುವ ಕೆಲಸವು ಮಾಡಬೇಕು. ಗೋವನ್ನು ರಕ್ಷಣೆ ಮಾಡುವ ಮೂಲಕ ಗೋವು ಇರಬೇಕು, ಒಂದು ಯಜ್ಞ ನಡೀಬೇಕು ಅಂತಾದರೆ ಬ್ರಾಹ್ಮಣನೂ ಬೇಕು, ಗೋವೂ ಬೇಕು. ಇದೆರಡನ್ನೂ ಉಳಿಸುವಂತಹ ಕೆಲಸ ಪ್ರವೃತ್ತಿಯಲ್ಲಿ ನಾವು ಮಾಡಬೇಕು. ಹಾಗೆ ಗಿಡಮರಗಳನ್ನು ನೆಡುವುದು, ಜಲ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಪರಿಸರ, ಹೀಗೆ ನಾವು ದೇವರ ಭಕ್ತಿಯನ್ನು ಮಾಡಿದರೆ ನಮ್ಮ ಬದುಕು ಪೂರ್ಣವಾಗುತ್ತದೆ. ಜನಪ್ರೀತಿ, ದೇವ ಭಕ್ತಿ ಎರಡೂ ಮಾಡುತ್ತಾ ನಮ್ಮ ಬದುಕನ್ನು ಅರ್ಥಪೂರ್ಣಗೊಳಿಸಬೇಕು. ಅಂತಹ ಒಳ್ಳೆ ಕಾರ್ಯಕ್ಕೆ ನಮ್ಮನ್ನು ತೊಡಗಿಸಿಕೊಂಡರೆ ಭಗವಂತ ನೇರ ಪ್ರತ್ಯಕ್ಷವಾಗಿ ಕಾಣದಿದ್ದರೂ ನಮ್ಮ ಭಾವದಲ್ಲಿ ಭಗವಂತನೇ ತುಂಬಿ ಆನಂದ ತುಂದಿಲರಾದ ಬದುಕು, ನೆಮ್ಮದಿಯ ಬದುಕು ನಮ್ಮದಾಗುತ್ತದೆ. ಹಾಗಾಗಿ ಸೇರಿರುವ ನೀವೆಲ್ಲ ಸಜ್ಜನರು, ದೇವತಾ ಕಾರ್ಯದಲ್ಲಿ ಸಂತೋಷ ಪಡುವವರು, ಮುಂದಿನ ಪೀಳಿಗೆಗಾಗಿ, ಭಾರತೀಯ ಸಂಸ್ಕೃತಿ, ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇನು ಮಾಡಬಲ್ಲೆ ಎಂಬಂತಹ ಯೋಚನೆ ಮಾಡುತ್ತಾ ಒಂದು ದೇವರ ಅನುಷ್ಠಾನದ ಜೊತೆಗೆ ಇಂತಹ ಸಾಮಾಜಿಕ ಬದ್ಧತೆಯನ್ನು ನಾವು ನೆನಪಿಸಿಕೊಂಡು ಬದುಕಬೇಕು. ದೇವರ ಭಕ್ತಿ ಇಲ್ಲದ ಸೇವೆ ಪೂರ್ತಿಯಾಗುವುದಿಲ್ಲ, ಪೂರ್ಣವಾಗುವುದಿಲ್ಲ. ಸೇವೆ ಇಲ್ಲದ ಭಕ್ತಿಯೂ ಪೂರ್ಣವಾಗುವುದಿಲ್ಲ. ಹಾಗಾಗಿ ಸೇವೆಯೇ ಇರುವಂತಹ ಭಕ್ತಿ, ಭಕ್ತಿ ಇರುವ ಸೇವೆ ಒಂದು ನಾಣ್ಯದ ಎರಡು ಮುಖಗಳಂತೆ. ಹಾಗಾಗಿ ನಮ್ಮ ಬದುಕನ್ನು ಗಂಧದ ಕೊರಡಿನಂತೆ ನಾವು ಸವಸಿ ನಮ್ಮನ್ನು ಸ್ವತಃ ಸವಿಸುವ ಮೂಲಕ ಸಮಾಜಕ್ಕೆ ಸುಗಂಧವನ್ನು ಹರಡುವವರಾಗಬೇಕು. ಒಂದದ ಗಂಧದ ಕೊರಡು ಒಳ್ಳೆ ಕೈಗೆ ಸಿಕ್ಕುವಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಗಂಧ ಎಷ್ಟು ಒಳ್ಳೆಯ ವಸ್ತು, ಬೆಲೆ ಬಾಳುವ ವಸ್ತು, ಎಂತಹ ಔಷಧಯುಕ್ತ ವಸ್ತು. ಆದರೆ ಒಬ್ಬ ಕಳ್ಳನ ಕೈಗೆ ಸಿಕ್ಕಿದರೆ ಅದು ಕಳ್ಳ ವ್ಯಾಪಾರದ ವಸ್ತು ಆಗುತ್ತದೆ. ಒಬ್ಬ ವ್ಯಾಪಾರಿ ಕೈಗೆ ಸಿಕ್ಕಿದರೆ ವ್ಯಾಪಾರದ ವಸ್ತು ಆಗಿಬಿಡುತ್ತದೆ. ಒಬ್ಬ ವೈದ್ಯನ ಕೈಗೆ ಸಿಕ್ಕಿದರೆ ಅದು ಔಷಧವಾಗುತ್ತದೆ. ಒಬ್ಬ ಶಿಲ್ಪಿಯ ಕೈಗೆ ಸಿಕ್ಕಿದರೆ ಅದು ಸುಂದರ ಮೂರ್ತಿ ಆಗ್ತದೆ. ಒಬ್ಬ ಅರ್ಚಕನ ಕೈಗೆ ಸಿಕ್ಕಿದರೆ ಅದು ಪ್ರಸಾದವಾಗುತ್ತದೆ. ನಾವು ನಮ್ಮ ಬದುಕನ್ನು ಪ್ರಸಾದ ಸದೃಶವಾಗಿಸಬೇಕು. ಇದಕ್ಕಾಗಿ ನಮ್ಮ ಬದುಕನ್ನು ನಾವು ಅರ್ಥಪೂರ್ಣ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು. ನಮಗೆ ದಿನದ 24 ಗಂಟೆಯಲ್ಲಿ ನಮ್ಮ ಭಗವದ್ ಅನುಗ್ರಹಕ್ಕೆ ಏನೇನು ಸಾಧನೆಗಳು ನಮ್ಮ ಕರ್ಮದಲ್ಲಿ ಅನುಷ್ಠಾನ ಮಾಡಬಹುದು ಎಂಬುದು ಆಲೋಚನೆ ಮಾಡ್ತಾ ನಮ್ಮ ಬದುಕನ್ನು ನಾವು ಕಟ್ಟಿ ಬೆಳೆಸಿದರೆ ಈ ಭಾರತ, ಈ ಸನಾತನ ಧರ್ಮ ಯಾವತ್ತೂ ನಾಶವಾಗುವುದೇ ಇಲ್ಲ. ಕಾಲ, ಪ್ರಕೃತಿ ಅದನ್ನೆಲ್ಲ ಸರಿ ಮಾಡುವುದಾದರೂ ಕಾಲದ ಜೊತೆಗೆ ಬದುಕಬೇಕಾದ ನಾವೆಲ್ಲ ಆ ಕಾಲದ ಉಪಕರಣವಾಗಿ ನಾವು ನಮ್ಮ ಧರ್ಮದ ರಕ್ಷಣೆ ಕಾರ್ಯವನ್ನು ಮಾಡುತ್ತಾ ನಾವು ಸಮಾಜದ ಹಿತವನ್ನು ಬಯಸೋಣ. ಲೋಕ ಶಾಂತಿಯಾಗಬೇಕಾದರೆ ಸಜ್ಜನರೇ ಇರಬೇಕು, ಕೆಟ್ಟವರು ಇರಬಾರದು. ಕೆಟ್ಟವರ ಸಂಖ್ಯೆ ಹೆಚ್ಚಾದರೆ ಸಜ್ಜನರು ಭೀತಿಯಿಂದ ಓಡಾಡುವ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಾವೆಲ್ಲ ಕಾಶ್ಮೀರಿ ಫೈಲ್ಸ್ ಸಿನಿಮಾ ನೋಡಿರಬಹುದು, ಕೇರಳ ಸ್ಟೋರಿಯನ್ನು ನೋಡಿರಬಹುದು. ನಮ್ಮ ಮನೆಯಲ್ಲಿ ಹುಟ್ಟುವ ಸಂಖ್ಯೆ ಕಡಿಮೆಯಾಗುವ ಜೊತೆಗೆ ನಮ್ಮ ಮನೆಯಲ್ಲೇ ಹುಟ್ಟಿದವರು ನಮ್ಮ ಧರ್ಮವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿಯೂ ಬರಬಾರದು. ಹೀಗೆ ಸಾಮಾಜಿಕ ಬದ್ಧತೆಯೊಂದಿಗೆ ನಾವೆಲ್ಲ ಬದುಕನ್ನು ಕಟ್ಟಿಕೊಳ್ಳೋಣ. ಸಾಮಾಜಿಕ ಹೊಣೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರ ಭಕ್ತಿಯನ್ನು ಮಾಡೋಣ. ದೇವರ ಭಕ್ತಿಯನ್ನು ಅನುಷ್ಠಾನವನ್ನು ಮಾಡಿಕೊಂಡೇ ನಾವು ಸಮಾಜಮುಖಿ ಕಾರ್ಯವನ್ನು ಮಾಡಿದರೆ ಆಗ ಪೂರ್ಣತೆ ಬರುವುದು ಮಾತ್ರವಲ್ಲ, ನಾವು ಮಾಡುವ ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿಯಾಗುವುದು. ಹಾಗಾಗಿ ಅದಕ್ಕೆ ನಾವು ನಮ್ಮ ಮಠವನ್ನೇ ಉದಾಹರಣೆ ಹೇಳ್ತೇವೆ. ಈಗಲೇ ನಮ್ಮ ಹರಿಪ್ರಸಾದ್ ಅವರು ಹೇಳಿದ್ದು ನಮಗೆ, ನೋಡಿ ಅಲ್ಲಿ ಪಾಕಿಸ್ತಾನದಂಥ ಊರು, ಆ ಕಡೆ ಪಾಕಿಸ್ತಾನದ ಈ ಕಡೆ ಪಾಕಿಸ್ತಾನ ಅಂತ ಹೇಳ್ತೇವೆ ನಾವು. ದೊಡ್ಡ ಸಂಖ್ಯೆ ಇರಬಹುದು, ಆದರೆ ಅವರ ಬಹಳ ಹಿಂಸೆಗಳೆಲ್ಲ ಆಗಿದೆ, ಅದು ಆ ಹಂತ ಕಳೆಯಿತು. ಆದರೆ ನಮ್ಮ ದೇವರ ಸಾನ್ನಿಧ್ಯ, ಧಾರ್ಮಿಕ ಕೈಂಕರ್ಯದಿಂದ ಬಲಿಷ್ಠಗೊಂಡ ನಂತರ ಇವತ್ತಲ್ಲಿ ನೀವೆಲ್ಲ ಬಂದಾಗ ಅಂತಹ ಭಯಭೀತಿಯ ಪರಿಸರಕ್ಕೆ ಬಂದಾಗ ನಿಮಗೆ ಅನ್ನಿಸ್ಲಿಕ್ಕೇ ಇಲ್ಲ. ಬದಲಾವಣೆ ಸಾಧ್ಯ ಎಂಬುದು ನಮಗೆ ದೇವರಲ್ಲಿ ಅನುಭವವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಠದ ಚಟುವಟಿಕೆಯಲ್ಲಿ ಬಹಳಷ್ಟು ಈ ನಿಮ್ಮ ಸಮಾಜದ ಬಂಧುಗಳು ನಮ್ಮ ಮಠಕ್ಕೆ ಬೆಂಬಲಿಸಿದ್ದಾರೆ. ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಒಂದು ವಿಷ್ಣು ಸಹಸ್ರನಾಮದ ಒಂದು ಕಾರ್ಯಕ್ರಮ ಆದಾಗ ನಮ್ಮ ಸ್ವರ್ಣಗಿರಿ ಅಮ್ಮನವರ ನೇತೃತ್ವದಲ್ಲಿ ರಕ್ತತಂಡ ಬಹಳ ಬೆಂಬಲಿಸಿದೆ. ಮೊನ್ನೆ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾರಾಯಣಕ್ಕೂ ಇಲ್ಲಿಂದ ಬಹಳ ಬೆಂಬಲ ಕೊಟ್ಟಿದ್ದೀರಿ. ಹಾಗಾಗಿ ನೀವೆಲ್ಲ ನಿಮ್ಮ ಬದುಕನ್ನು ಗಂಧದಂತೆ, ಅರ್ಚಕನ ಕೈಯ ಗಂಧದಂತೆ
ನಿಮ್ಮ ಬದುಕನ್ನು ಸಾಧಿಸ್ತಾ ಇದ್ದೀರಿ ಎಂಬ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಆ ಗುರುಗಳ ಮತ್ತು ಉಮಾಶಿವನ ಅನುಗ್ರಹವಾಗಲಿ. ಈ ಊರು ಕ್ಷೇಮದಿಂದಿರಲಿ. ಇಲ್ಲಿ ಸೇರುವ ನಿಮ್ಮೆಲ್ಲರ ಇಡೀ ಕುಟುಂಬಕ್ಕೆ ಶ್ರೇಯಸ್ಸನ್ನು ಭಗವಂತ ಅನುಗ್ರಹಿಸಿದಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು.